ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಮೂಡ ಡಬಲ್ ಶಾಕ್ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ಕಡೆ ತೀವ್ರ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯನವ್ರಿಗೆ. ಜನಪ್ರತಿನಿಧಿಗಳ ಕೋರ್ಟ್ನ ನಿನ್ನೆಯ ಆದೇಶ, ಒಂದು ಕಡೆ ಲೋಕಾಯುಕ್ತ ತನಿಖೆ ಮುಂದುವರಿಸಬೇಕು, ಮತ್ತೊಂದು ಕಡೆ ಇಡಿ ತಕರಾರು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇಲ್ಲಿ ಹಿನ್ನಡೆಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡಿದ್ರಲ್ಲ. ಇದರ ಬೆನ್ನಲ್ಲೇ ಈಗ CBI ಎಂಟ್ರಿ ಕೂಡ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ ಹೈಕೋರ್ಟ್ನಿಂದ ಬಂದಿರುವ ನೋಟಿಸು, ಸಿದ್ದರಾಮಯ್ಯ ಪತ್ನಿಗೆ ಹೈಕೋರ್ಟ್ನಿಂದ ಬಂದಿರುವ ನೋಟಿಸು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸ್ನೇಹಮಯಿ ಕೃಷ್ಣಗೆ ಎರಡೂ ಕಡೆಯಿಂದ ಬಹುದೊಡ್ಡ ಬಲ ಬಂದು ಕೂಡ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಅವರು ಅಂದುಕೊಂಡಂಗೆನೆ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಸಲ್ಲಿಸಿದ್ದಂಥ ರಿಪೋರ್ಟ್ ಇದು ಅಂತಿಮ ರಿಪೋರ್ಟ್ ಅಲ್ಲ. ಅಂತಿಮ ರಿಪೋರ್ಟೇ ಇಲ್ಲದೆ ಬಿ ರಿಪೋರ್ಟ್ ಹೆಂಗೆ ಹಾಕ್ತೀರಾ ಅಂತ ಚಾಟಿ ಬೀಸಿ ತನಿಖೆ ಮಾಡಿ ಅಂತಿಮ ರಿಪೋರ್ಟನ್ನು ಸಲ್ಲಿಸಿ ಅಂತ ಆದೇಶ ಕೊಟ್ಟಿದ್ದು. ಮತ್ತು ಇಡಿ ಅಲ್ಲಿ ಬರೋ ಹಾಗೆ ಇಲ್ಲ ಅಂತ ಲೋಕಾಯುಕ್ತ ಏನು ವಾದಿಸಿತ್ತು. ಲೋಕಾಯುಕ್ತಕ್ಕೆ ಹಿನ್ನಡೆ ಆಯಿತು. ಇಡಿಗೆ ಎಂಟ್ರಿ ಅಧಿಕೃತವಾಗಿ ಕೋರ್ಟೇ ಕೊಟ್ಟಿದೆ ತಕರಾರು ಅರ್ಜಿ ಹಾಕೋದಕ್ಕೆ. ಬಿ ರಿಪೋರ್ಟ್ನ ವಿರುದ್ಧ ಈಗ ಇಡಿ ಕೂಡ ಹೋರಾಟ ಮಾಡಲಿದೆಯಲ್ಲ, ಸೊ ಅಲ್ಲೂ ಒಂದು ಬಲ ಸಿಕ್ಕಿದೆ. ಇಡಿ ಸಾಕ್ಷಿ ಸಮೇತ ಲೋಕಾಯುಕ್ತದ ಲೋಪ ಮತ್ತು ಸಿದ್ದರಾಮಯ್ಯನವರ ಪ್ರಭಾವ ಎರಡೂ ಸಾಬೀತು ಮಾಡೋ ಸಾಕ್ಷಿಗಳು ನಮ್ಮ ಹತ್ರ ಇವೆ ಅಂತ ಹೇಳ್ತಾ ಇರೋದಲ್ವಾ. ಈ ಕಡೆ ಹೈಕೋರ್ಟಿಂದ CBI ತನಿಖೆಗೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠಕ್ಕೆ ಹೋಗಿದ್ದಾರೆ. ಏಕಸದಸ್ಯ ಪೀಠದಲ್ಲಿ CBI ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರೆ, ಲೋಕಾಯುಕ್ತ ಇದೆಯಲ್ವಾ, ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟ ತಕ್ಷಣ ನೀವು CBI ಕೊಡಿ ಅಂತ ಹೋಗಿದ್ದೀರಾ. ಅವರು ರಿಪೋರ್ಟೇ ಬರದೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಕೊಡಲಿಲ್ಲ. ಏಕಸದಸ್ಯ ಪೀಠ CBI ಕೊಡೋದಕ್ಕೆ ನಿರಾಕರಿಸಿತ್ತು. ಆದರೆ ಈಗ ವಿಭಾಗೀಯ ಪೀಠದಲ್ಲಿ ಬರ್ತಾ ಇದೆ ಅರ್ಜಿ ಕೈಗೆತ್ಕೊಂಡಿದೆ ಕೋರ್ಟು. ನೋಟಿಸನ್ನು ಜಾರಿ ಮಾಡಿರೋದು ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಅವ್ರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಮೂಡಾ ಕೇಸ್ನ CBI ತನಿಖೆಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್. ಏಕಸದಸ್ಯ ಪೀಠದಲ್ಲಿ ಹಿನ್ನಡೆಯಾದ ತಕ್ಷಣ ಹೋರಾಟ ನಿಲ್ಲಿಸಲ್ಲ, ಮುಂದುವರಿಯತ್ತೆ ಅಂತ ಓಪನ್ ಚಾಲೆಂಜ್ ಹಾಕಿದ್ರು ಸಿದ್ದರಾಮಯ್ಯನವ್ರಿಗೆ. ಹಾಗೆ ಲೋಕಾಯುಕ್ತಕ್ಕೆ ಕೊಡೋದಕ್ಕೆ ಮಾತ್ರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವ್ಯಾಪ್ತಿ ಇರೋದು. ಆದರೆ ನಾವು ಆರಂಭದಿಂದನೂ CBI ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಯಾಕಂದ್ರೆ ಲೋಕಾಯುಕ್ತ CM ಅಡಿಯಲ್ಲಿ ಬರೋದು, CM ವಿರುದ್ಧವೇ ಕೇಸ್ ಇರೋದು, ತನ್ನ ವ್ಯಾಪ್ತಿಯಲ್ಲಿ ಕೋರ್ಟು ಆದೇಶ ಕೊಟ್ಟಿದೆ. ಬಟ್ CBIಗೆ ಕೊಡೋದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಹೈಕೋರ್ಟ್ಗೆ ಕೇಳಿದ್ದೀವಿ ಅಂದ್ಕೊಂಡು ಅವರು ಈಗ ವಿಭಾಗೀಯ ಪೀಠಕ್ಕೆ ಹೋಗಿದ್ದು. ನೋಟಿಸ್ ಜಾರಿಯಾಗಿದೆ ಮುಖ್ಯಮಂತ್ರಿಗಳ ಪತ್ನಿಗೆ ಸೇರಿದಂತೆ ಇನ್ನಿತರರು ಕೂಡ. ಲೋಕಾಯುಕ್ತಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, CBIಗೆ ಕೊಟ್ಟಿದ್ದಾರೆ, ಕೇಂದ್ರ ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ. CM ಮತ್ತು ಅವರ ಪತ್ನಿ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ದೇವರಾಜ್ ಇವರೆಲ್ಲರಿಗೂ ಹೈಕೋರ್ಟ್ ನೋಟಿಸ್. ಅಂದರೆ ಈಗ ಕೇಂದ್ರ ಗೃಹ ಇಲಾಖೆಗೆ ನೋಟಿಸ್ ಹೋಗಿದೆ ಅಂದರೆ ಅವರು ಈ ಕೇಸಲ್ಲಿ ವಾದ ಮಾಡ್ತಾರೆ, ಅರ್ಜಿ ಹಾಕ್ತಾರೆ, ಅಥವಾ ಅವ್ರದ್ದು ಏನಿದೆಯೋ ಸ್ಟ್ಯಾಂಡು ಅದನ್ನು ತಗೊಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಅವ್ರ ಪತ್ನಿಗೆ ಹೋಗಿದೆ ಅಂದರೆ ಅವರು ತಕರಾರು ಅರ್ಜಿ ಹಾಕ್ಕೊಳ್ತಾರೆ. ಹೈಕೋರ್ಟ್ ನೋಟಿಸ್ ಜಾರಿ ಬೆನ್ನಲ್ಲೇ 28ಕ್ಕೆ ವಿಚಾರಣೆಯನ್ನು ಇಟ್ಟಿದೆ, ನಿಗದಿಪಡಿಸಿದೆ ವಿಭಾಗೀಯ ಪೀಠ. ಸಂಕಷ್ಟ, CBI ಸಂಕಷ್ಟ ಕೂಡ ಮತ್ತೆ ಸುತ್ತಿಕೊಳ್ಳುವಂತೆ ಕಾಣಿಸ್ತಿದೆ. ಈಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಸರ್. ಈಗ ಏಕಸದಸ್ಯ ಪೀಠದಲ್ಲಿ ನಿಮ್ಗೆ ಹಿನ್ನಡೆ ಆಗಿತ್ತು, ಈಗ ವಿಭಾಗೀಯ ಪೀಠಕ್ಕೆ ಹೋಗಿದ್ದೀರಾ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ? ಇಲ್ಲ, ಅದಕ್ಕೆ ಲೋಕಾಯುಕ್ತದಲ್ಲಿ ಏನು ಲೋಪದೋಷಗಳಿದೆ ಅದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಓಕೆ, ಅದನ್ನ ಪರಿಗಣಿಸಿ CBIಗೆ ಕೊಟ್ಟಗಳು. ಈಗ ನಿನ್ನೆ ಏನು ಕೋರ್ಟ್ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ. ಆ ಆದೇಶ ಗಮನಕ್ಕೆ ತರ್ತೀವಿ. ಲೋಕಾಯುಕ್ತದ ಸರಿಯಾದ ರೀತಿ ತನಿಖೆ ತಿಳುವಳಿಕೆ ರೀತಿಯಲ್ಲಿ ಈ ತರ ಆ ವರದಿ ಹಾಕಿ ಇದು ಬಿ ರಿಪೋರ್ಟ್ ಅಂಗೀಕರಿಸಿ ಅಂತ ಹೇಳಿ ಹಾಕಿದ್ರು. ಮಾನ್ಯ ನ್ಯಾಯಾಲಯ ಅದನ್ನ ಅಂತಿಮ ವರದಿ ಅಂತ ಅಲ್ಲ, ಇವ್ರು ಸಂಪೂರ್ಣ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೆ ತನಿಖೆ ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸಬೇಕು ಅನ್ನೋ ಸಾಮಾನ್ಯ ಜ್ಞಾನನೇ ಇಲ್ಲ ಅವರಿಗೆ. ಅನ್ನೋ ವಿಚಾರ ಎಲ್ಲ ಅವ್ರ ಗಮನಕ್ಕೆ ತಗೊಂಡು CBI ಕೊಡ್ಸೋದಕ್ಕೆ ಮನವಿ ಮಾಡ್ಕೊಳ್ತೇವೆ. ಓಕೆ ಸರ್. ಅಂದ್ರೆ ಈಗ ಏಕಸದಸ್ಯ ಪೀಠ ರಿಜೆಕ್ಟ್ ಮಾಡೋಕೆ CBI ಕೊಡಲ್ಲ ಅಂತ ಹೇಳಿದಕ್ಕೆ ರೀಸನ್ ಲೋಕಾಯುಕ್ತ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಆಗಿತ್ತು ಅನ್ಸುತ್ತೆ. ಹೌದು, ಲೋಕಾಯುಕ್ತ ಕೊಟ್ಟಿದ್ದಾರೆ. ಅವ್ರ ತನಿಖೆ ಮಾಡ್ತಾ ಸರಿಯಾಗಿ ಮಾಡ್ತಾರೆ ನನ್ನ ಗಮನಕ್ಕೆ ಬಂದಿದೆ. ತನಿಖೆ ಮಾಡ್ಲಿ. ಅವ್ರ ಲೋಕಾಯುಕ್ತ ಏನ್ ದಾಖಲೆ ಕೊಟ್ಟಿದ್ರು ಅದನ್ನ ಪರಿಶೀಲನೆ ಮಾಡಿದಾಗ ಸರಿಯಾಗಿ ತನಿಖೆ ನಡೀತಾ ಇದಾರೆ ಅಂತ ಕಂಡು ಬಂದಿದೆ. ಹಾಗಾಗಿ ಅವ್ರ ತನಿಖೆ ಮಾಡ್ಲಿ, ಆ ನಂತರ ನೋಡೋಣ ಅಂತೇಳಿ ಇದ್ ಮಾಡಿದ್ರು. ಈಗ ಅವ್ರು ಅಂತಿಮ ವರದಿ ಅಂತ ಏನ್ ಸಲ್ಲಿಸಿದ್ದಾರೆ ಅದು ಲೋಕಾಯುಕ್ತದ ಏನ್ ಲೋಪದೋಷ ಕಂಡು ಬಂದಿದೆಯಲ್ಲ, ಸೊ ಅದನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಕೂಡ ಒಂದು ನೆನ್ನೆ ಆದೇಶ ಮಾಡಿದಿಲ್ಲ. ಅದನ್ನ ವಿಭಾಗೀಯ ಪೀಠ ಗಮನಕ್ಕೆ ತಂದು CBI ಕೊಡ್ಸಕ್ ಪ್ರಯತ್ನ ಪಡ್ತೀವಿ.
ಅದೇ ನಿನ್ನೆ ಪೂರಕವಾಗಿ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ 76 ಪುಟ. ಸೊ ಅದ್ರಲ್ಲಿ ವಿವರವಾಗಿ ಹೇಳಿದ್ರೆ ಲೋಪದೋಷಗಳು ಏನಿದೆ ಅಂತ ಹೇಳಿ. ಅದನ್ನ ಮಾನ್ಯ ವಿಭಾಗೀಯ ಪೀಠ ಗಮನಕ್ಕೆ ತಂದ್ರೆ ಬಹುಶಃ ಆದೇಶ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ ಸರ್, ಈಗ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಕೂಡ ಫಸ್ಟ್ ಟೈಮ್ ನಿಮ್ಗೆ ಈಗ ಈ ಕೇಸಲ್ಲಿ ಒಂದು ದೊಡ್ಡ ಗೆಲುವು ಸಿಕ್ಕಂಗ ಆಗಿದೆ. ಹೌದು, ಅದೇ ರೀತಿ ಇದ್ರಲ್ಲೂ ಕೂಡ ಒಂದು ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಇಡಿ ಬಂದಿರೋದ್ರಿಂದ, ಇಡಿ ತಕರಾರು ಅರ್ಜಿ ಹಾಕ್ತಾ ಇರೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಸರ್ ನಿಮ್ಗೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ? ಒಂದು ತನಿಖಾ ಸಂಸ್ಥೆ ತಾನು ಮಾಡಿರೋ ತನಿಖೆಯಲ್ಲಿ ಈ ಆರೋಪ ಮೇಲ್ನೋಟಕ್ಕೆ ಸಾಬೀತು ಅಂತ ಹೇಳಿದಿಲ್ಲ ಮೇಡಮ್. ಓಕೆ, ಅದು ನನಗೆ ಬಹಳ ಬಲವಾದ ಆಯ್ತು. ಸ್ನೇಹಮಯಿ ಕೃಷ್ಣಗೆ ಏಕಸದಸ್ಯ ಪೀಠದಲ್ಲಿ ವಾದ ಮಾಡೋದಕ್ಕಿಂತನೂ ಹೆಚ್ಚು ಬಲ ಹೇಗಿದೆ. ವಿಶೇಷ ಅಂದ್ರೆ ಈ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಈ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟ ಯಾವೆಲ್ಲ ಅಂಶಗಳನ್ನ 76 ಪುಟಗಳ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಲೋಪಗಳಿರೋದು ಪತ್ತೆಯಾಗಿದೆ. ಸೊ ಅದೆಲ್ಲವನ್ನ ತಂದ್ರೆ ವಿಭಾಗೀಯ ಪೀಠದ ಮುಂದೆ ಯಾಕೆ CBIಗೆ ಹೋಗಬೇಕು ಅನ್ನೋದನ್ನ ಕನ್ವಿನ್ಸ್ ಮಾಡೋದು ಈಸಿ ಆಗುತ್ತೆ. ಲೋಕಾಯುಕ್ತ ಹೇಗೆ ಅಂತಿಮ ವರದಿಯೇ ಇಲ್ಲದೆ ಬಿ ರಿಪೋರ್ಟ್ ಹಾಕಿತ್ತು, ಇಲ್ಲಿ ಎಷ್ಟು ದೊಡ್ಡ ಕಳ್ಳಾಟ ಆಗಿದೆ ಅನ್ನೋದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಿದೆ ಅನ್ನೋದನ್ನೇ ಈಗ ವಿಭಾಗೀಯ ಪೀಠದ ಮುಂದಿಡುವಂಥ ಒಂದು ದೊಡ್ಡ ಅಸ್ತ್ರ ಸ್ನೇಹಮಯಿ ಕೃಷ್ಣಗೆ ಸಿಕ್ಕಿರೋದ್ರಿಂದಾಗಿ ಈ ಕೇಸು CBIಗೆ ಹೋಗೋದು ಫಿಕ್ಸ್ ಅನ್ನೋದು ಅವರ ವಾದ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರಿಗೆ ಮೊದಲ ಹಂತದಲ್ಲಿ ಗೆಲುವಾಗಿದೆ. ವಿಭಾಗೀಯ ಪೀಠದಲ್ಲೂ ಕೂಡ ಗೆಲುವು ನಿಶ್ಚಿತ. ಈ ಬೆಳವಣಿಗೆಯ ಏನು ಆದೇಶದ ಬೆನ್ನಲ್ಲೇ ನೋಟಿಸ್ಸು ಈಗ ತನಗೆ ಗೆಲುವು ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಈ ಕೇಸು CBIಗೂ ಹೋಗುತ್ತೆ, ಇಡಿ ಅಂತೂ ಆಲ್ರೆಡಿ ಆ ಖಾಡದಲ್ಲಿದೆ ಅಂತ. ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಕಡೆಯಿಂದ ತಕರಾರು ಅರ್ಜಿ, ವಾದ ಪ್ರತಿವಾದಗಳು ಸಾಗುತ್ತೆ. CBIಗೆ ಯಾಕೆ ಕೊಡಬೇಕು ಅಂತ ಸಾಬೀತು ಮಾಡುವಲ್ಲಿ ಲೋಕಾಯುಕ್ತದ ಹಲವು ಲೋಪಗಳು. ಫಾರ್ ಎಕ್ಸಾಂಪಲ್, ಲೋಕಾಯುಕ್ತ ಈ ಕೇಸು ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅವಕಾಶ ಆಗೋಕ್ಕಿಂತ ಮುಂಚೆನೇ ಲೋಕಾಯುಕ್ತ ಕೈಗೆತ್ತಿಕೊಂಡಿತ್ತು. ಆದರೆ ಏನು ಸರ್ಚ್ ವಾರೆಂಟ್ ಜಾರಿ ಮಾಡಿ ಆಮೇಲೆ ಮುಂಚೆನೆ ರೇಡ್ ಮಾಡೋದಕ್ಕಿಂತ ಮುಂಚೆನೆ ಸರ್ಕಾರಕ್ಕೆ ಮಾಹಿತಿ ಲೀಕ್ ಮಾಡಿದ್ದು, ಲೋಕಾಯುಕ್ತದ ಟಿಪ್ಪಣಿಯಲ್ಲೇ ಎಲ್ಲವೂ ರಿವೀಲ್ ಆಗಿದ್ದು, ಆ ಸಾಕ್ಷಿಯನ್ನು ಕೂಡ ಇಟ್ಕೊಂಡಿದ್ರು. ಯಾವ ರೀತಿ ಸರ್ಕಾರ ಜೊತೆ ಇನ್ವಾಲ್ವ್ ಆಗಿದೆ, ಮಾಹಿತಿ ಸಿಕ್ತಿದ್ದಂಗೆ ಹೆಂಗೆ ಫೈಲನ್ನು ಎಸ್ಕೇಪ್ ಮಾಡಿದ್ರು, ಅತ್ಯಂತ ಪ್ರಮುಖ ಸಾಕ್ಷಿಗಳನ್ನು ಹೆಂಗೆ ಅಲ್ಲಿಂದ ಎತ್ತಲಾಯಿತು, ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ವಾದ ಮಾಡಿದ್ರು. ಆದರೆ ಲೋಕಾಯುಕ್ತ ತನಿಖೆಯಲ್ಲಿ ಇದೇ ಸೂಕ್ತವಾಗಿ ಮಾಡಲಿ ಅನ್ನೋ ರೀತಿಯಲ್ಲಾಗಿತ್ತು. ಈಗ ವಿಭಾಗೀಯ ಪೀಠದಲ್ಲಿ ಲೋಕಾಯುಕ್ತ ಆ ಎಲ್ಲ ಲೋಪಗಳನ್ನು ಎತ್ತಿ ತೋರಿಸೋದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯವೇ ದೊಡ್ಡ ಬಲವನ್ನು ಕೊಟ್ಟಂಗಾಗಿದೆ. ಇದರ ಬೆನ್ನಲ್ಲಿ ಈಗ ನಡೀತಿರುವ ಬೆಳವಣಿಗೆಗಳು ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಘಾತಕಾರಿ ಅಂತ ಅನಿಸ್ತಿರೋದು. ಒಂದು ಕಡೆ ಇಡಿ ಅಧಿಕೃತ ಎಂಟ್ರಿ, ಇನ್ನವ್ರು ಹೆಂಗೆ ಬಂದರು ಅಂತ ಕೇಳೋ ಹಾಗೆ ಇಲ್ಲ, ಕೋರ್ಟೇ ಅವಕಾಶ ಕೊಟ್ಟಿರೋದ್ರಿಂದ. ಮತ್ತೊಂದು ಕಡೆ ಈಗ CBI ಎಂಟ್ರಿ ಕೂಡ ಫಿಕ್ಸ್ ಆಗಿಬಿಟ್ರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಶೇಕ್ ಆಗುವಂತಹ ಬೆಳವಣಿಗೆ ಡೌಟೇ ಇಲ್ಲ. ಒಂದು ಕಡೆ ಜಾತಿ ಗಣತಿ ಬಿಸಿ ಯಾವ ರೀತಿ ಮುಗಿಲು ಮುಟ್ಟಿದೆ ಅಂದರೆ ಸರ್ಕಾರ ಕಿತ್ತೆಸೆತೀವಿ ಅಂತ ಮೇಲ್ವರ್ಗಗಳು ಮುಗಿಬಿದ್ದಿರೋದು. ಅದು ಹೆಂಗೆ ನೀವು ಕರ್ನಾಟಕ ಅಂದರೆ ಮುಸಲ್ಮಾನರ ಸ್ಟೇಟ್ ಮಾಡೋಕೆ ಹೊರಟಿದ್ದೀರಾ, ನಂಬರ್ 1 ಅವರೇ ಅಂತ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಇದನ್ನು ಜಾರಿ ಮಾಡಿದ್ದೇ ಹೌದಾದ್ರೆ ಯಥಾವತ್ತು ಅದರ ಪರಿಣಾಮ ಮರುದಿನವೇ ಅನುಭವಿಸ್ತೀರಿ ಅನ್ನೋ ತನಕ ಎಚ್ಚರಿಕೆ ಒಂದು ಕಡೆ ಸಮುದಾಯಗಳಿಂದ. ಇನ್ನೊಂದು ಕಡೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಇಡಿ ಶಾಕ್. 7 ವರ್ಷ ಶಿಕ್ಷೆ ಕೊಡಿಸೋದಕ್ಕೆ ಈಗ ಇಡಿ ಕಾನೂನು ಹೋರಾಟ ಚಾರ್ಜ್ ಶೀಟ್ ಮೂಲಕ ಮುಂದುವರಿಸ್ತಾ ಇದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಮುಗಿಬಿದ್ದಿದ್ದಾರೆ. CBI ಇಡಿಯನ್ನ ಅಸ್ತ್ರ ಮಾಡಿಕೊಂಡು ಪ್ರತಿಪಕ್ಷಗಳನ್ನು ಹಣಿತಿದ್ದಾರೆ ಅಂತ. ಇದೇ ಟೈಮಲ್ಲಿ ಸಿದ್ದರಾಮಯ್ಯನವರ ಬುಡಕ್ಕೂ ಕೂಡ ಇಡಿ CBI ಎರಡೂ ಒಂದು ಬಂದಿದೆ, ಇನ್ನೊಂದು ಕೂಡ ಬರುವಂಥ ಲಕ್ಷಣ ಗೋಚರವಾಗ್ತಾ ಇದ್ದು ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.